ಜಿಲ್ಲಾ ಆರೋಗ್ಯಾಧಿಕಾರಿಗಳಿಂದ ಸತತ 3 ಗಂಟೆಗಳ ಕಾಲ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ವಿಚಾರಣೆ. ಜಿಲ್ಲಾ ಆರೋಗ್ಯ ಆಡಳಿತಾಧಿಕಾರಿ ಡಾಕ್ಟರ್ ಮಹೇಶ್ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಸರ್ಕಾರಿ ಆಸ್ಪತ್ರೆ ವೈದ್ಯರ ಎಡವಟ್ಟಿಗೆ ಬಾಣಂತಿಯೊಬ್ಬಳು ಸಾವನ್ನಪ್ಪಿದ್ದು ಮತ್ತು ಹೆರಿಗೆ ಸಮಯದಲ್ಲಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಲಂಚ ಪಡೆದಿರುವ ಘಟನೆ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಆರೋಗ್ಯಾಧಿಕಾರಿ ಮಹೇಶ್ ಮತ್ತು ಸಿಬ್ಬಂದಿಯವರು ಗುರುವಾರ ಸತತ 3 ಗಂಟೆಗಳ ಕಾಲ ಒಬ್ಬೊಬ್ಬರಾಗಿ ಸಿಬ್ಬಂದಿಯನ್ನ ವಿಚಾರಣೆ ನಡೆಸಿದ್ದಾರೆ. ನಗರದ ಹೊರಭಾಗದಲ್ಲಿ ಇರುವ ಸಾರ್ವಜನಿಕ ಮತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಗುರುವಾರ ಸಂಜೆ ಸಭೆಯಲ್ಲಿ ಪುಲಗಾನಹಳ್ಳಿ ಗ್ರಾಮದ ಭಾಗ್ಯಮ್ಮ ಎಂಬುವವರ ರಕ್ತದ ಗುಂಪಿನ ಅದಲು ಬದಲಿನ ಗೊಂದಲವಾಗಿ ಬೆಂಗಳೂರಿನ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಸಾವಿಗೀಡಾಗಿರುವ ವಿಚಾರದ ಬಗ್ಗೆ ಸಭೆ ನಡೆಸಿ ಮಾತನಾಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಬೆಂಗಳೂರಿನ ವಾಣಿ ವಿಲಾಸ್ ಆಸ್ಪತ್ರೆಯಿಂದ ಶುಕ್ರವಾರ ಸಂಜೆ ಮರಣೋತ್ತರ ವರದಿ ಮತ್ತು ನಮ್ಮ ವಿಶೇಷ ತನಿಖಾ ತಂಡದ ವರದಿ ಬರುವ ನಿರೀಕ್ಷೆ ಇದೆ. ವರದಿ ಬಂದ ನಂತರ ಸಾವಿಗೆ ನಿಖರ ಕಾರಣ ತಿಳಿಯುತ್ತದೆ. ನಂತರ ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಮೃತ ಭಾಗ್ಯಮ್ಮ ಅವರ ಪತಿ ರಾಜಪ್ಪ 2021ರಲ್ಲಿ ಹೆಂಡತಿಯ ಹೆರಿಗೆಗಾಗಿ 10,000 ಮತ್ತು ಎರಡನೆಯ ಹೆರಿಗೆ ಸಮಯದಲ್ಲಿ 10,000 ರೂಪಾಯಿಗಳು ಲಂಚ ಕೇಳಿದ್ರು. ಆದರೆ ನಾನು 7,000 ಲಂಚ ನೀಡಿರುವುದಾಗಿ ಬುಧವಾರ ಮಾಧ್ಯಮದ ಮುಂದೆ ಹೇಳಿಕೆ ನೀಡಿದ್ದಾರೆ. ಅವರು ಲಿಖಿತ ದೂರು ನೀಡಿದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಡಿಎಚ್ಒ ಅಧಿಕಾರಿ ತಿಳಿಸಿದ್ದಾರೆ. ಮತ್ತು ಇದೇ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ ಆರ್ ನರಸಿಂಹಗೌಡ ಮಾತನಾಡಿ, ನಗರದಲ್ಲಿ 108 ಆಂಬ್ಯುಲೆನ್ಸ್ ಸರಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲ, ಕುಡಿಯಲು ನೀರಿನ ಸೌಲಭ್ಯವಿಲ್ಲ, ಇನ್ನು ಹಲವಾರು ಗಂಭೀರ ಸಮಸ್ಯೆಗಳಿವೆ. ಈ ಎಲ್ಲವನ್ನ ಆದಷ್ಟು ಬೇಗನೆ ಸರಿಪಡಿಸಿಕೊಡಬೇಕು ಎಂದು ಮನವಿ ಪತ್ರವನ್ನು ಅಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ. ಈ ಬಗ್ಗೆ ಮಾಹಿತಿ ಪಡೆದು ಆಂಬ್ಯುಲೆನ್ಸ್ಗಳು ಸರಿಯಾಗಿ ಕೆಲಸ ನಿರ್ವಹಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಲಕ್ಷ್ಮೀಕಾಂತ್, ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಹೇಮಾ ಮತ್ತು ಸಿಬ್ಬಂದಿ ಮುಂತಾದವರು ಹಾಜರಿದ್ದರು. ವರದಿ ಅರುಣ್ ಕುಮಾರ್, ಎಸ್ವಿ, ನಂದಿ ಟಿವಿ, ಗೌರಿಬಿದನೂರು. ಯಾಕೆ ಇಷ್ಟೊಂದು ಬಂದಿರೋದು ಅದೇನು ಕಾರಣ ಡಾಕ್ಟರ್ ನೋಡಿದ್ರೆ ಒಂದು ದಿವಸ ಇದ್ರೆ ಒಂದು ವಾರ ಇರಲ್ಲ. ಸಿಸ್ಟರ್ ಮಾತ್ರ ನೋಡ್ಬಿಡೋದು, ಈಗ ಕಳಿಸ್ಬಿಡೋದು ವಾಪಸ್. ಇಲ್ಲಾಂದ್ರೆ ಬಂದು ಹೋಗಿ ಅಂತ ಬರ್ದು ಕೊಟ್ಬಿಡೋದು. ಇಲ್ಲಿಂದ ಒಂದು ಹಳ್ಳಿಗೆ ಹತ್ರ ಇರ್ತದೆ, ಅಲ್ಲೇ ಹೋಗಿ ಅಂತ ಇವ್ರು ಬರ್ದು ಕೊಡೋದು ಇಲ್ಲಿಂದ. ಹಂಗಾಗಿ ಹಾಳು ಮಾಡಿಬಿಟ್ಟು ನಮ್ಮ ಹುಡುಗಿನ. ದ್ವಿಚಕ್ರ ವಾಹನಗಳನ್ನು ಕ್ರಮಬದ್ಧವಾಗಿ ನಿರ್ವಹಣೆ ಮಾಡುವಂತ ವ್ಯವಸ್ಥೆ ಇಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಏನಾದ್ರು ಸರಿಯಾಗಿದೆಯಾ? ಇಲ್ಲಿ ಇದೆಯಾ? ಇಲ್ಲ. ಅಡ್ಡಾದಿಡ್ಡಿ ನಿಲ್ಲಿಸ್ತಾರೆ. ಆಂಬ್ಯುಲೆನ್ಸ್ ಬರೋಕ್ಕೆ ದಾರಿ ಇರೋದಿಲ್ಲ, ಆಟೋಗಳು ಬರೋಕ್ಕೂ ದಾರಿ ಇರೋದಿಲ್ಲ, ರೋಗಿಗಳ ಕರ್ಕೊಂಬರಕ್ಕೆ. ಅಷ್ಟು ಅಧ್ವಾನ. ಆಮೇಲೆ ಈ ವಿಚಾರನ ನಾವು ನಮ್ಮ ನವೀನ್ ಅವರು ಇದ್ದಾರೆ ಪ್ರಸ್ತಾಪ ಮಾಡಿದಾಗ ಒಬ್ಬ ಬಾಗಿಲಿಗೆ ಮತ್ತೆ ದ್ವಿಚಕ್ರ ವಾಹನಗಳಿಗೆ ಒಂದಿಬ್ಬರು ಸೆಕ್ಯೂರಿಟಿಗಳನ್ನು ನೇಮಿಸ್ಕೊಳ್ಳಿ ಅಂತ ಪ್ರಸ್ತಾಪ ಮಾಡಿದ್ದು ನಾವು 6 ತಿಂಗಳ ಹಿಂದೆ ಇಲ್ಲಿ ಸಭೆ ನಡೆದಾಗ ಇದೇ ಜಾಗದಲ್ಲಿ ಮಾಡಿಕೊಂಡಿಲ್ಲ. ಅದಕ್ಕೂ ಅವ್ರು ಉತ್ತರ ಹೇಳಿ ದಯವಿಟ್ಟು. 4ನೇ ಪಾಯಿಂಟ್ ಆಯಿತು. 5ನೇ ವಿಚಾರ, ಸುದ್ದಿ ಮಾಡಿದಾಗ ಏನು ಮಾಡಿದ್ರು, ಒಂದೆರಡು ಪತ್ರಿಕೆಗಳು ಬಂದಿತ್ತು, ಒಂದೆರಡು ಟಿವಿಯವರು, 1-2 ಟಿವಿಯವರು ಕೂಡ ರಿಪೋರ್ಟ್ ಮಾಡಿದ್ರು. ಆವಾಗ ಮಾಧ್ಯಮದವ್ರ ಮೇಲೂ ರಿಟರ್ನ್ ಆಗಿ ನಾವೆಲ್ಲ ಸರಿ ಇದೆ ನಮ್ಮದು, ಹಾಗಾಗಿ ನಾವು ಅವ್ರ ಮೇಲೆ ದೂರು ದಾಖಲಿಸ್ತೀವಿ ಅಂತ ಠಾಣೆಗೆ ದೂರು ಕೊಟ್ಟರು. ಆ ದೂರು ರಿಟರ್ನ್ ಆಯಿತು. ಅದೊಂದು. ನಾನೊಂದು ವಿಚಾರ ಯಾಕೆ ಹೇಳ್ತೀನಿ ಅಂತ ಅಂದರೆ, ನಿಮ್ಮ ಗಮನಕ್ಕೆ ಬರದೇ ಇರೋದು ಮಾಧ್ಯಮದವ್ರ ಗಮನಕ್ಕೆ ಬರ್ತದೆ. ಮೀಡಿಯಾದವರು, ಪ್ರೆಸ್ನವರು ಅಂದರೆ ಸಣ್ಣ ಪುಟ್ಟ ಅಂತ ಹಿಡಿದು, ಸಣ್ಣ ಒಂದು ಅಂತಂದರೆ ಬಡ ಜನತೆಯಿಂದ ಹಿಡಿದು ಶ್ರೀಮಂತ ವರ್ಗ ಜನತೆವರೆಗೂ ಈ ಥರ ಸಮಸ್ಯೆ ಇದೆ ಅಂತೇಳಿ ಮಾಧ್ಯಮದವ್ರು ಗಮನಕ್ಕೆ ತರ್ತಾರೆ. ಆ ತಂದಾಗ ಅದನ್ನು ಬೆಳಕಿಗೆ ತರೋದು ನಮ್ಮ ಕರ್ತವ್ಯ. ನಾವು ಅದನ್ನು ಮಾಡ್ತೀವಿ. ಅವರೇನಾದರೂ ನಿಮ್ಮನ್ನು ಎದುರಿಸಿ ಬೆದರಿಸಿ ಹಣ ಕೇಳೋದೇ ಆಗಲಿ, ಮತ್ತೊಂದು ಮಾಡೋದಾದರೆ, ಮತ್ತೊಂದು ಏನಾದರೂ ಅವ್ರು ಡಿಮ್ಯಾಂಡ್ ಇಡೋದೇ ಆಗಲಿ, ಆಗಿದೆ ಹೀಗಿದೆ ಅಂತ ಹೇಳೋದಾದ್ರೆ ನೇರವಾಗಿ ಬೇಕಾದ್ರೆ ಠಾಣೆ ಕಂಪ್ಲೇಂಟ್ ಕೊಡಲಿ. CCTVಗಳಿರ್ತವೆ ಕಚೇರಿಲಿ. ಆ ಥರ ಏನಾದರೂ ಠಾಣೆ ಕಂಪ್ಲೇಂಟ್ ಕೊಡಲಿ ಅವ್ರ ವಿರುದ್ಧ, ಅಂತ ಪತ್ರಕರ್ತರ ವಿರುದ್ಧ ಕಂಪ್ಲೇಂಟ್ ಕೊಡಲಿ, ಅವ್ರನ್ನ ಜೈಲಿಗೆ ಹಾಕಿಸ್ಲಿ. ಅದಕ್ಕೆ ನಮ್ಗೇನು ಅಬ್ಜೆಕ್ಷನ್ ಇಲ್ಲ. ಅವ್ರ ಪರವಾಗಿ ನಾವು ಬರೋದು ಇಲ್ಲ. ಅದೊಂದು 5ನೇ ಪಾಯಿಂಟು. 6ನೇ ಪಾಯಿಂಟ್, ಇದು ಮತ್ತು ಸಿಬ್ಬಂದಿಗಳು ಬೆಳಿಗ್ಗೆ ಸಮಯಕ್ಕೆ ಸರಿಯಾಗಿ ಯಾರು ಬರೋದಿಲ್ಲ. ಯಾವುದೇ ಒಂದು ಇಮಿಡಿಯೇಟ್ ಆಕ್ಷನ್ ತಗೋಬೇಕು ಅಂತಂದ್ರೆ ಒಂದು ತನಿಖಾ ವರದಿ ಬೇಕು. ತನಿಖಾ ವರದಿ ಇಲ್ಲದೆ ಏಕಾಏಕಿ ತಗೊಂಡು ನಾಳೆ ದಿನ KITಗೆ ಹೋಗ್ತಾರೆ, ಸ್ಟೇ ಬರುತ್ತೆ, ಅವೆಲ್ಲ ಕಾನೂನಾತ್ಮಕವಾಗಿ ತೊಡಕಿರುತ್ತೆ. ಅದಕ್ಕೆ ಉದ್ದೇಶಕ್ಕೆ ನಾವು ಆ್ಯಕ್ಚುಲಿ 1 ವಾರ ಕೊಡಬೇಕಾಯಿತು. PM ರಿಪೋರ್ಟನ್ನು ನಾಳೆ ಕೊಡೋಕೆ ಹೇಳಿದ್ದೀವಿ. PM ರಿಪೋರ್ಟನ್ನು ಬರುತ್ತೆ, ಈ ವರದಿಗಳು ಬರುತ್ತೆ. ಈ ವರದಿಗಳು ಬಂದ ತಕ್ಷಣ ನಾವು ಆ್ಯಕ್ಷನ್ ತಗೊಳ್ತೀವಿ. ಸಮಯದಲ್ಲಿ ಅವ್ರು ಲಂಚ ತಗೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್, ಅದ್ರ ಬಗ್ಗೆ ಏನು ಕ್ರಮ ತಗೊತಾ ಇದ್ದೀರಾ ಸರ್? ಲಂಚ ತಗೊಂಡಿದ್ರೆ ಆ ಒಂದು ಉದ್ದೇಶಕ್ಕೂ ಕೂಡ ರಾಜಪ್ಪ ಅವರೇ
ರಾಜಪ್ಪ ಅವರು ಕೂಡ ನಿನ್ನೆ ಮೀಡಿಯಾದಲ್ಲಿ ಹೇಳಿರೋದು ಕೂಡ ನಾನು ಕೂಡ ನೋಡಿದ್ದೀನಿ. 2021ರಲ್ಲಿ ಆಗಿರ್ತಕ್ಕಂಥ ಗೋವಿಂದರಾಜ್ಗೆ 10,000 ಕೊಟ್ಟಿದ್ದೀನಿ, ನನ್ನೇನು ಕೂಡ 7,000 ಕೊಟ್ಟಿದ್ದೀವಿ ಅಂತ ಹೇಳಿಕೆ ಕೊಟ್ಟಿದ್ದೀರಾ. ತಾವೇನು ಹೇಳಿಕೆ ಕೊಟ್ಟಿದ್ದೀರಾ ದಯವಿಟ್ಟು ರೈಟಿಂಗಲ್ಲಿ ಅದು ಕೊಡಿ. ಅದು ಆ ಗೋವಿಂದರಾಜು ಮೇಲೆ ಆಕ್ಷನ್ ತಗೋತೀವಿ, ಇವ್ರ ಮೇಲೆ ಆಕ್ಷನ್ ತಗೋತೀವಿ. ಸರ್ ಗೋವಿಂದರಾಜು ಸರ್ ಒಬ್ಬರೇ ಅಂತಾನಲ್ಲ, ಮತ್ತೆ ಶ್ವೇತಾ ಮೇಡಮ್ ಒಬ್ಬರೇ ಅಂತಾನಲ್ಲ. ಹಾಂ ಸರ್. ಈಗ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಲಂಚ ತಗೋತಾ ಇಲ್ಲ ಅಂತ ನಾನು ಒಪ್ಕೋತಾ ಇಲ್ಲ. ಲಂಚ ತಗೊಳ್ತಾ ಇರ್ತಕ್ಕಂಥ ಧೈರ್ಯವಾಗಿ ಯಾರು ಮುಂದೆ ಬರೋಲ್ಲ ಅಂದರೆ ಈ ರೀತಿ ಇನ್ನೂ ಮುಂದೆ ನಡೀತಾನೆ ಇರ್ತದೆ. ಸೊ ಈಗ ಆಲ್ರೆಡಿ ಆಗಿರ್ತಕ್ಕಂಥ ಸಾವು ಮುಂದಿನ ದಿನಗಳಲ್ಲಿ ಸಾವು ನಡಿಬಾರ್ದು ಅಂತಕ್ಕಂಥದ್ದು ನನ್ನ ಉದ್ದೇಶ. ಈಗ ರಾಜಪ್ಪರಾಗಿರ್ತಕ್ಕಂಥ ನೋವು ಇರ್ಬೋದು, ಆ ತೊಂದರೆಗಳು ಮುಂದಿನ ನಮ್ಮ ಇಲ್ಲಿರ್ತಕ್ಕಂಥ ಇಲ್ಲಿ ಕೂತಿರ್ತಕ್ಕಂಥವ್ರು ಬೇರೆ ನಮ್ಮ ತಾಲೂಕಲ್ಲಿ ಯಾರಿಗೂ ಕೂಡ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಷ್ಟೇ. ಏಕೆಂದರೆ ಇವತ್ತು ಮಕ್ಕಳಿಗೆ ತಾಯಿರೋದಿಲ್ಲ ಅಂತಂದ್ರೆ ಮಕ್ಕಳು ಸಾಕ್ತಕ್ಕಂಥ ಕಷ್ಟ ಏನು ಅಂತ ಗೊತ್ತಿರ್ತದೆ ಸರ್. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ತನಿಖಾ ವರದಿಯಲ್ಲಿ ಅದನ್ನು ಕೂಡ ನಾವು ಕಂಪ್ಲೇಂಟ್ ಹಾಕಿದ್ದೀವಿ. ಈ ಕೊಟ್ಟಿರ್ತಕ್ಕಂಥ ವರದಿ ಏನಿದೆ ಆ ವರದಿ ಆಧಾರದ ಮೇಲೆ ಲಂಚತನ ತಗೊಂಡಿರೋದು ಕೂಡ ಅದನ್ನು ಕೂಡ ಹಾಕಿದ್ವಿ, ಅದನ್ನು ಸೇರಿಸಿ ವರದಿ ಕೊಡ್ತಾರೆ. ಸರಿ ಸರ್. ಮತ್ತೆ ಇನ್ನೊಂದು 108 ಸಮಸ್ಯೆ ಇದೆಯಲ್ಲ ಸರ್, ಅದ್ರ ಬಗ್ಗೆ? ಸರ್ 108 ತಾವು ಆಲ್ರೆಡಿ ಕೂಡ ಹೇಳಿದ್ದೀರಾ. 108 ಸಾಯಂಕಾಲ 6 ಗಂಟೆ ಮೇಲೆ ಓಡ್ತಾ ಇಲ್ಲ ಅಂತಕ್ಕಂಥದ್ದು, 6 ಗಂಟೆ ಮೇಲೆ ಏನು ಓಡ್ತಾ ಇಲ್ಲ ಅಂತಕ್ಕಂಥದ್ದು ಪರಿಶೀಲಿಸಿ ಅದು 3 ಶಿಫ್ಟ್ ಬರೀ 2 ಶಿಫ್ಟ್ ಮಾತ್ರ ರನ್ ಮಾಡ್ತಾ ಇದ್ದಾರೆ. ಅದು 3 ಶಿಫ್ಟ್ ರನ್ ಮಾಡೋದಕ್ಕೆ ಸೋಮವಾರದಿಂದ ನಾವು ಅದು ಮಾಡೋದಕ್ಕೆ ಡ್ರೈವರ್ಸ್ ಅವ್ರ ಸಮಸ್ಯೆ ಏನು ಅಂತ ವಿಚಾರಿಸಿ 22ನೇ ತಾರೀಕಿಂದ ಅದನ್ನು 3 ಶಿಫ್ಟ್ ರನ್ ಮಾಡೋದಕ್ಕೆ ಕ್ರಮ ವಹಿಸ್ತೀವಿ. ನಾಳೆ ಸಂಜೆ ವರದಿ ಕೊಡ್ತೀರಾ ಸರ್? ನಾಳೆ ಸಾಯಂಕಾಲ ಪೋಸ್ಟ್ ಮಾರ್ಟಮ್ದು ಪ್ಲಸ್ ಇದೆ ಎರಡರದ್ದು ಯಾವ ಸಮಯಕ್ಕೆ ಸರ್? ನಾಳೆ ಸಾಯಂಕಾಲ ಅಲ್ಲಿ ಬೆಂಗಳೂರಿಂದ ಅಲ್ಲಿ ವಾಣಿವಿಲಾಸ ಬೈ 5 ಗಂಟೆ. 5 ಗಂಟೆಗೆ. ನಮಗೆ ಇಲ್ಲಿ ಎಷ್ಟೊತ್ತು ತಲುಪೋದು ಸರ್ ಅದು? 5 ಗಂಟೆ ಬಂದ ತಕ್ಷಣ ಕಳಿಸ್ತೀವಿ. ಹಾಂ ಆಯ್ತು ಸರ್. ಅಷ್ಟೇ ಅಲ್ವಾ ಸರ್? ಸುಮಾರು ದಲಿತರು ಮತ್ತು ಎಲ್ಲ ಸಾರ್ವಜನಿಕರು ಭಾಗ್ಯಮ್ಮ ಪುಲಗನಹಳ್ಳಿ ಭಾಗ್ಯಮ್ಮ ಬಾಣಂತಿಯವರು ಹಾಸ್ಪಿಟ್ಲ್ ಬರ್ತಾರೆ. ಹಾಸ್ಪಿಟ್ಲ್ ಬಂದು ಒಂದು ಏನೋ ಪ್ರಾಬ್ಲಮ್ ಆಗಿದ್ದು ಸೇರಿದಾಗ ಅವರು ಏನೋ ಒಂದು ರಕ್ತ ಸೋರ್ತಾ ಇದೆ ಅಂತ ಬಿಟ್ಟು ಡಾಕ್ಟ್ರನ್ನ ಹತ್ರ ಮೀಟ್ ಮಾಡ್ತಾರೆ. ಮೀಟ್ ಮಾಡಿದಾಗ ಅವ್ರು ಪರಿಶೀಲನೆ ಮಾಡೋಕ್ಕೆ ಅವ್ರು ಮಾಡ್ತಾ ಇರ್ತಾರೆ. ದೇವ್ರ ಹತ್ರ ನಾವು ಹತ್ರ ಬರ್ತೀವಿ, ಅದನ್ನ ಪರಿಶೀಲನೆ ಮಾಡೋ ಜವಾಬ್ದಾರಿ ಅವ್ರದ್ದು. ಬಟ್ ಏನು ಮಾಡ್ತಾರೆ ಅಂದರೆ ಕೆಲವರು ರಾಜಕೀಯ ಪಿತೂರುಗಳು ಮಾಡ್ತಾರೆ, ದುಡ್ಡು ತಗೊತಾರೆ. ಹಾಸ್ಪಿಟ್ಲ್ ವಿಚಾರವಾಗಿ ಈಗಾಗಲೇ ನಾವು ಮೊದಲೇ 3 ವರ್ಷ ಹಿಂದ್ಗಡೆ ಸ್ಟ್ರೈಕ್ ಮಾಡಿ ಸಸ್ಪೆಂಡ್ ಮಾಡಿಸಿ ಮಕ್ಕಳನ್ನ ಪೋಷಣೆ ಮಾಡಿಸಿದ್ವಿ, 2 ಸತಿ ಮಾಡಿಸಿದ್ವಿ. ಆದರೆ ಈಗ ಘಟನೆ ನಡೆದಿರ್ತಕ್ಕಂಥ ಘಟನೆ ವಿಷಯವು ಕಳಿಸ್ಬೇಕಾಯ್ತು. ಪಾಪ ಅವರು ಸಣ್ಣ ಮಗು, ಇನ್ನೂ ಸಣ್ಣ ಮಗು, ಆತ್ಮ ಹೆಂಡತಿ ಇಲ್ಲ, ಈಕೆಗೆ ತಾಯಿ ಇಲ್ಲ. ಇಂಥ ವಿಚಾರದಲ್ಲಿ ಏನೋ ಒಂದು ಪತ್ರಕರ್ತರ ಮಾಧ್ಯಮದವ್ರು ಬಂದಾಗ ಶೂಟ್ ಮಾಡ್ತಾರೆ, ಶೂಟ್ ಮಾಡಿ ಪ್ರಚಾರ ಮಾಡ್ತಾರೆ. ಪ್ರಚಾರ ಮಾಡೋದು ತಪ್ಪ? ಇದು ಕರೆಂಟ್ ಇಲ್ಲ, ಇದು ಜನ್ರೇಟ್ ಇದು ಮಾಡಿಕೊಳ್ಳಿ ಅಲ್ಲ, ಇರಿ ಸರ್, ಜನ್ರೇಟ್ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾರೆ. ಜನ್ರೇಟು ಇಲ್ಲ, ಪಂಡ್ರೇಟು ಇಲ್ಲ, ಮಕ್ಕಳು ಏನಾದ್ರು ಎತ್ಕೊಂಡೋದ್ರೆ ಯಾರು ಜವಾಬ್ದಾರ ಅಂತ ಹೇಳಿದ್ರೆ ಹಂಗೆ ಸರ್ ಹೋಗೋದು ಅಂತ ಪೇರೆಂಟ್ಸ್ ಹೇಳ್ತಾರೆ. ಮಕ್ಕಳು ಕಳ್ತನ ಆಗಿದ್ದಾವೆ, ಕಳ್ತನ ಆಗಿರೋದನ್ನ ಹಿಡ್ಕೊಟ್ಟಿದ್ವಿ, ಆದರೆ ಹಳೆ ಹಾಸ್ಪಿಟ್ಲಲ್ಲಿ ಅಂಥವ್ರನ್ನ ಸೇಫ್ಟಿನೂ ಮಾಡಿದ್ವಿ ಸರ್. ಇವರು ಸಿಬ್ಬಂದಿಯವರು ಇವರು ಆಶಾ ಇವರು ನರ್ಸರು ಅವರನ್ನು ಕಳ್ತನ ಮಾಡಿಲ್ಲ. ಬಟ್ ಯಾರೋ ಆಯ್ಕೆ ಬೇಜವಾಬ್ದಾರಿಯಿಂದ ಇಟ್ಬಿಟ್ಟು ಹೊಟ್ಟೋಗ್ಬಿಟ್ಟಾರೆ, ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲಿ ಬೆಂಗಳೂರಲ್ಲಿ ಗೌರಿಪಾಳ್ಯದಲ್ಲಿ ಸಿಗ್ತಾ ಮಗು. ಗೌರಿಪಾಳ್ಯ ನಮ್ಮ ಪೇರೆಂಟ್ಸ್ ನೆಗ್ಲಿಜೆನ್ಸ್ನ ಆಯಿತು, ಅವ್ರನ್ನ ಸಪೋರ್ಟ್ ಮಾಡ್ತೀವಿ. ಕಳ್ತನ ಆಗಿದ್ದಾವೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇವ್ರು ಶೂಟ್ ಮಾಡೋಕ್ಕೆ ಕೇಳಿದಾಗ ಒಬ್ಬ ಇವ್ರನ್ನ ಪೇರೆಂಟ್ಸ್ ಕೇಳಿದಾಗ ಹಾಸ್ಪಿಟ್ಲಲ್ಲಿದ್ದಾಗ ಬೆಡ್ಡಲ್ಲಿ ಕೇಳ್ತಾಯಿದ್ರೆ ಏನಮ್ಮ ಈ ಥರ ಕರೆಂಟ್ ಇಲ್ಲ ಏಕೆ ಅಂತಂದರೆ ಕರೆಂಟ್ ಇಲ್ಲ ಏನಿಲ್ಲ ಸರ್, ಮಕ್ಕಳು ಕಳ್ತದ ಅಷ್ಟೇ ಅಂತಂದರೆ ಅದೇ ವಿಚಾರವಾಗಿ ಪತ್ರಕರ್ತರು ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮ ಲಕ್ಷ್ಮೀಕಾಂತ್ ಅವರು ಕೇಳಬಾರ್ದು, ಅದನ್ನು ಯಾರು ಜವಾಬ್ದಾರಿ? ಅದು ಜವಾಬ್ದಾರಿ ಮನೆ ಯಜಮಾನರನ್ನು ಕೇಳ್ತಾರೆ. ಈ ಥರ ಇದೆ, ಈ ಥರ ಪ್ರಚಾರ ಮಾಡ್ತಾರೆ. ಅದು ತಪ್ಪ? ಏನು ಕಂಪ್ಲೇಂಟ್ ಕೊಟ್ಟದ ನಂತರ ಈ ಥರ ಕ್ರಮ, ಮಕ್ಕಳು ಕಳ್ತನ ಮಾಡಿಲ್ಲ, ಏನೂ ಮಾಡಿಲ್ಲ, ಸುಮ್ಮನೆ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಬಿಟ್ಟು ಡಾಕ್ಟರ್ ಲಕ್ಷ್ಮೀಕಾಂತ್ ಅವರು ಹೇಳ್ತಾರೆ. ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು. ಅವರು ಕೆಲವರೆಲ್ಲ ಟ್ಯಾಕ್ಸ್ ಎಲ್ಲ ಬಂದರು, ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಸರ್ ಏನೇನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಮ್ಮ ಮೇಲೆ FIR ಹಾಕಿದ್ದಾರೆ, ಹೋಗೋಣ ಬಡ್ರಿ ಅಂತ. ಅಲ್ಲಿ ಕೇಳಿದ್ರೆ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಅಂತಂದ್ರೆ ನೋಡಿದ್ರು ಕಂಪ್ಲೇಂಟ್ ಪತ್ರಕರ್ತರ ಮೇಲೆ ಕೊಟ್ಟಿದ್ದಾರೆ. ಸರ್ ನಮ್ಮ ಪತ್ರಕರ್ತ ನನಗೆ ಗೊತ್ತಿಲ್ಲ ಸರ್, ಪತ್ರಕರ್ತರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು, ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರು ಬರ್ರಿ ಅಂತ ಕೆಲವರೆಲ್ಲ ತಿಳ್ಕೊಂಡು ಹೊಟ್ಟೋಗ್ಬಿಟ್ಟು. ಇವು ಯಾಕಂದರೆ ಈ ನೆಗ್ಲಿಜೆನ್ಸ್ ಡಾಕ್ಟರ್ಸ್ ಏನು ಆಡಳಿತ ಅಧಿಕಾರಿ ಇದ್ದಾರೆ, ಫುಲ್ ನೆಗ್ಲಿಜೆನ್ಸ್ ಇರ್ತಾರೆ.
ನೆಗ್ಲಿಜೆನ್ಸಿಂದ ಇವಾಗ ಹಾಸ್ಪಿಟ್ಲಲ್ಲಿ ಈ ಥರ ಆಗ್ತಾ ಇರುತ್ತೆ. ದಯವಿಟ್ಟು ಇದನ್ನು ಏನು ಈ ನರಸಿಂಹಗೌಡ ಏನು ಮಾತಾಡಿದ್ರು ಅಂಶಗಳನ್ನು ಕರೆಕ್ಟಾಗಿ ಸತ್ಯ ಕರೆಕ್ಟಾಗಿದೆ, ಅದನ್ನ ಕೂಲಂಶಿಕವಾಗಿ ನೀವು ಅಷ್ಟೇ ಈಗಲೇ ನೀವು ಕ್ರಮ ತಗೊಳ್ಳಿ. ಇಲ್ಲಾಂದ್ರೆ ಇವರೆಲ್ಲ ಇರ್ತಕ್ಕಂಥ ದಲಿತರೆಲ್ಲನ ಮುಂದಿನ ಇವತ್ತನ್ನು ಬೇಕಾದ್ರೆ ಅಲ್ಲ ಹೋಗ್ತಾರೆ, ಬೀದಿಯಲ್ಲಿ ಇಳಿದ್ಬಿಡ್ತಾರೆ. ಅವ್ರು ಯಾರು ಯಾವ ಕೇಸನ್ನು ಹಾಕ್ಕೊಳ್ಳೆ, ಅಡಚಣೆ ಮಾಡಲೆ, ನಮ್ಗೆ ಅಡ್ಡಿಪಡಿಸೋದಂತ ಕೂಡ ಯಾರು ದಿಗಿಲು ಬೀಳೋಂಥ ಯಾರೂ ಇಲ್ಲ. ಇವು